ಗುಡ್ಗಾಳ ಪ್ರದೇಶದಲ್ಲಿ ಬಂದೀವಿ. ಗಿಡ ಮರ ಯಾವ ಥರ ಪರಿಸ್ಥಿತಿಗಳಿದೆ ನೋಡಿ. ದೊಡ್ಡ ಫಾರೆಸ್ಟ್ ಇದ್ದಂಗತೆ ಇದೆ. ಇಂಥ ಪರಿಸ್ಥಿತಿ ಒಳಗೆ ಇಲ್ಲಿ 40 ಎಕರೆ ಜಾಗದಲ್ಲಿ ಸಾವಿರಾರು ಗಿಡ ಮರವನ್ನು ನಾಶ ಮಾಡಿದ್ದಾರೆ. ಮೊನ್ನೆ ಸಂಬಂಧಪಟ್ಟದ ಫಾರೆಸ್ಟ್ ಆಫೀಸರ್ ಎದುರಿಗಿನ 2 ಹಿಟಾಚಿ ಇದ್ರು, ಅದು ಸೀಸ್ ಮಾಡಲಿಲ್ಲ. ಈ ಎಲ್ಲ ಹಿಟಾಚಿ ಹಚ್ಚೋಕ್ಕಿಂತ ಮುಂಚೆ ಗಿಡ ಕಟ್ ಮಾಡೋದು ಪರ್ಮಿಷನ್ ಫಾರೆಸ್ಟ್ ಕಡೆಯಿಂದ ತಗೊಂಡಿಲ್ಲ ಅಂತ ಆಫೀಸರ್ ನಮಗೆ ಹೇಳ್ತಾ ಇದ್ದಾರೆ. ಹೌದಲ್ವಾ? ಪರ್ಮಿಷನ್ ತಗೊಂಡಿಲ್ಲ. ಇದ್ರಾಗ ಚಂದನದ ಶ್ರೀಗಂಧದ ಸಾಕಷ್ಟು ಗಿಡಗಳು ಅವರು ತಗೊಂಡು ಹೋಗಿದ್ದಾರೆ, ಬೇರೆ ಸಹಿತ ತಗೊಂಡು ಹೋಗಿದ್ದಾರೆ. FIR ಮಾಡಿದ್ದಾರೆ, ಬಟ್ ಆಕ್ಷನ್ ತಗೋತಾರೆ ಇಲ್ಲ ಗೊತ್ತಿಲ್ಲ. ಒಂದು. ಎರಡನೇ ವಿಷಯ, ಮೊದಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ ಕಂಪನಿ ಅಥವಾ ಇಲಾಖೆಗೆ ಭೂಮಿ ಕೊಡಬೇಕಾದ್ರೆ ಇಷ್ಟು ಸಾವಿರಾರು ಗಿಡ ನಷ್ಟ ಮಾಡುವಂತ ಆಗತ್ತೆ ಅಂತ ಅಷ್ಟು ಬುದ್ಧಿ ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ಸಾಕಷ್ಟು ಓಪನ್ ಭೂಮಿ, ಎಲ್ಲಿ ಗಿಡ ಇಲ್ಲ ಏನಿಲ್ಲ ಅಂತ ಸಾವಿರಾರು ಎಕರೆ ಭೂಮಿ ಬೆಳಗಾವಿ ತಾಲೂಕದಲ್ಲಿ ಇದೆ. ಅಲ್ಲೇ ಕೊಡಬೇಕಿದ್ದು ಸೋಲಾರ್ ಕಂಪನಿಗೆ. ಇಷ್ಟೆಲ್ಲ ಗಿಡಗಳು ನಾಶ ಮಾಡಿ ಕೊಡೋದು ಅವಶ್ಯಕತೆ ಏನಿದ್ದು? ಯಾರ್ದು ಪ್ರೆಷರ್ದಿಂದ, ಯಾರು ಒತ್ತಡದಿಂದ ಮಾಡಿದ್ದಾರೆ ಅದು ತನಿಖೆ ಆಗಬೇಕು ಮತ್ತು ಈ ಪ್ರಾಜೆಕ್ಟ್ ರದ್ದಾಗಬೇಕು. ಒಂದು. ಎರಡನೇ ವಿಷಯ, ಇವರ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾ ಇದ್ದೀವಿ, ನಾಳೆ ಬುಧವಾರ ಸಾಯಂಕಾಲ 5 ಗಂಟೆ ಒಳಗೆ ಇದು ಗಂಧದ ಗಿಡಗಳು ಯಾರು ತೊಗೊಂಡು ಹೋಗಿದ್ದಾರೆ, ಈ ಯಾವ ಕಂಪನಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಕಾಂಟ್ರಾಕ್ಟರು ಸಂಬಂಧಪಟ್ಟದ ವೆಹಿಕಲ್ ಹಿಟಾಚಿದು ಸಂಬಂಧ ವೆಹಿಕಲ್ ಜಪ್ತ್ ಆಗಬೇಕು, ಅವ್ರ ಅಧಿಕಾರಿಗೆ ಅರೆಸ್ಟ್ ಮಾಡಬೇಕು. ಅಷ್ಟೇ ಅಲ್ಲ, ಸಂಬಂಧಪಟ್ಟದ ಕಂಪನಿ ಸಂಚಾಲಕರು ಯಾರದಾರ, ಚೇರ್ಮನ್ ಯಾರದಾರ ಅಥವಾ ಸಂಬಂಧಪಟ್ಟ ಆಫೀಸರ್ ಯಾರದಾರ ಎಲ್ಲರಿಗೂ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾಡ್ದು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ DFO ಆಫೀಸ್ಗೆ ಎಲ್ಲ ಜನ ಸೇರಿ ಮುತ್ತಿಗೆ ಹಾಕಿ ನ್ಯಾಯ ಸಲುವಾಗಿ ನಾವು ಅಲ್ಲಿ ಕುಂಡಿರ್ತೀವಿ. ನ್ಯಾಯ ಸಿಗೋ ಮಟ್ಟ ಅಲ್ಲಿಂದ ಅಳಗಾಡಂಗಿಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.